VCS ನ್ಯೂಸ್ಗೆ ಸ್ವಾಗತ. ಶ್ರೀನಿವಾಸಪುರದ ರಾಯಲ್ಪಾಡಿನ ಶ್ರೀ ಕಾಶಿ ವಿಶ್ವೇಶ್ವರ ಸ್ವಾಮಿ ದೇವಾಲಯದ ಆವರಣದಲ್ಲಿ ನಡೆದ ಸುಂದರ ಕಾರ್ಯಕ್ರಮದಲ್ಲಿ ರಾಯಲ್ಪಾಡು ಸ್ವಾಮಿಗಳು ಅಂದರೆ ಅರ್ಥಾತ್ ವೆಲ್ಲಾಲ್ ಸತ್ಯನಾರಾಯಣ ಸ್ವಾಮಿಗಳು ಸ್ವತಃ ರಚಿಸಿ ಖ್ಯಾತ ಹಿನ್ನೆಲೆ ಗಾಯಕ ಡಾಕ್ಟರ್ ಬಾಲಸುಬ್ರಹ್ಮಣ್ಯಂ ಹಾಡಿರುವಂಥ ಶ್ರೀ ದತ್ತಾತ್ರೇಯ ವರ್ಣಮಾಲ ಸಹಿತ ಶ್ರೀ ಕಾಶಿ ವಿಶ್ವೇಶ್ವರ ಸ್ವಾಮಿ ಸ್ತೋತ್ರ ಮಾಲಿಕ ಧ್ವನಿ ಮುದ್ರಿಕೆ ಲೋಕಾರ್ಪಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಖ್ಯಾತ ವಿದೂಷಿಗಿ ಕಲಾವತಿ ಅವಧೂತ್ ಅವರಿಂದ ಧ್ವನಿ ಮುದ್ರಿಕೆಯಲ್ಲಿನ ಸ್ತೋತ್ರಮಾಲದ ವಿವರಣೆ ನೀಡಿದರು. ಕೈವಾರದ ವೈದಿಕ ವಿದ್ವಾನ್ ಶ್ರೀ ಹರ್ಷ ಶರ್ಮಾ ಮಾತನಾಡಿ, ಕಾಶಿ ವಿಶ್ವೇಶ್ವರ ಸ್ವಾಮಿ ಸ್ತೋತ್ರ ಮಾಲಿಕ ರಚನೆ ಮಾಡಿರುವುದು ಶ್ರೀಮನ್ನಾರಾಯಣನೇ ಶಿವನ ಕುರಿತಾಗಿ ಸ್ತೋತ್ರ ರಚನೆ ಮಾಡಿರುವಂಥ ಆಗಿದೆ. ಸಮಾಜದ ಎಲ್ಲ ಥರದ ಜನರ ಸಮಸ್ಯೆಗಳನ್ನು ಅರಿತಿರುವ ಸತ್ಯನಾರಾಯಣ ಶಾಸ್ತ್ರಿಗಳು ದಾರ್ಶನಿಕರಾಗಿ ಮನುಕುಲಕ್ಕೆ ಸತ್ಯದ ದರ್ಶನ ಮಾಡಿಸಿರುತ್ತಾರೆ ಎಂದರು. ಉದ್ಯಮಿ ಹಾಗೂ ವಿಧಾನ ಪರಿಷತ್ ಸದಸ್ಯ UB ವೆಂಕಟೇಶ್ ಮಾತನಾಡಿ, ವೆಲ್ಲಾಲ್ ಸತ್ಯನಾರಾಯಣ ಶಾಸ್ತ್ರಿಗಳು ಆಶೀರ್ವಾದದ ಫಲ ನಾನು ಖುದ್ದು ಅನುಭವಿಸಿರುತ್ತೇನೆ. ನಾನು ಕಾಂಗ್ರೆಸ್ ಪಕ್ಷದ ಮುಖಂಡನಾಗಿ ನನಗೆ ವಿಧಾನ ಪರಿಷತ್ ಸದಸ್ಯತ್ವ ಸಿಗಲು ಗುರುಗಳ ದೈವಾನುಗ್ರಹವೇ ಕಾರಣ ಎಂದರು. ವೆಲ್ಲಾಲ್ ಸತ್ಯನಾರಾಯಣ ಸ್ವಾಮಿಗಳು ಮಾತನಾಡಿ, 20 ವರ್ಷಗಳ ನಿರಂತರ ಪ್ರಯತ್ನ ಧ್ವನಿ ಮುದ್ರಿಕೆ ಹೊರಬಂದಿದೆ. ಈ ಸ್ತೋತ್ರ ಮಾಲಿಕೆಯನ್ನು ಕೇಳುವಂಥ ಸ್ಥಳ ಪ್ರದೇಶ ಪ್ರಶಾಂತವಾಗಿರುತ್ತದೆ. ಭಗವಾನ್ ದತ್ತಾತ್ರೇಯನ ವರ್ಣಮಾಲಿಕೆಯೊಂದಿಗೆ ಇರುವಂಥ ಧ್ವನಿ ಮುದ್ರಿಕೆಯನ್ನು ಪ್ರತಿಯೊಬ್ಬರೂ ಕೇಳುವ ಮೂಲಕ ದತ್ತಾತ್ರೇಯ ಗುರುವಿನ ಅನುಗ್ರಹ ಪಡೆಯಿರಿ ಎಂದು ಆಶೀರ್ವಚನ ನೀಡಿದರು. ಕಾರ್ಯಕ್ರಮದಲ್ಲಿ ಖ್ಯಾತ ಸಂಗೀತಗಾರರಾದಂಥ ಆನೂರು ಅನಂತಕೃಷ್ಣ ಶರ್ಮಾ, ಭರತನಾಟ್ಯ ಕಲಾವಿದೆ ಅನೂಷಾ ಶ್ರೀಧರ್, ಉದ್ಯಮಿ ವಿಜಯಕುಮಾರ ರೆಡ್ಡಿ, ಕೋಲಾರದ ಗೋವಿಂದರಾಜುಲು, RTO ಕಮಲ್ ಬಾಬು, ತಹಶೀಲ್ದಾರ್ ರಾಜೀವ್, ನಿವೃತ್ತ ಶಿಕ್ಷಕ ಸುಬ್ಬಕೃಷ್ಣ ಶರ್ಮಾ ಸೇರಿದಂತೆ ಹಲವರು ಗಣ್ಯರು ಉಪಸ್ಥಿತರಿದ್ದರು.